ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಸವಣೂರು ತಾಲೂಕಾ ಕಂದಾಯ ಇಲಾಖೆ ಕಚೇರಿಯ ಉಪವಿಭಾಗಾಧಿಕಾರಿಗಳ ಕಾರ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಇವರ 118ನೇ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಯ ಅಧ್ಯಕ್ಷತೆಯನ್ನ ಸವಣೂರು ತಾಲೂಕಾ ದಂಡಾಧಿಕಾರಿಗಳು ಅಧ್ಯಕ್ಷತೆಯನ್ನ ವಹಿಸಿದ್ರು. ಏಪ್ರಿಲ್ 14ರಂದು ಜಯಂತ್ಯೋತ್ಸವದ ಕಾರ್ಯಕ್ರಮದ ರೂಪರೇಷೆಗಳನ್ನು ಕುರಿತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ದಲಿತ ಸಮಾಜದ ಮುಖಂಡರಿಗೆ ಕಾರ್ಯಕ್ರಮದ ಸಲಹೆಗಳನ್ನು ಕುರಿತು ತಿಳಿಸಿದರು. ಈ ಕಾರ್ಯಕ್ರಮದ ಕುರಿತು ದಲಿತ ಸಮಾಜದ ಮುಖಂಡರು ಮಾತನಾಡಿ, ತಾಲೂಕಿನಲ್ಲಿರುವಂತಹ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಪೂರ್ವಭಾವಿ ಸಭೆಗೆ ಭಾಗವಹಿಸಬೇಕು ಮತ್ತು ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಬಂದು ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕೆಂದು ಹಾಗೂ ಜಯಂತ್ಯೋತ್ಸವದ ದಿನದಂದು ಕಡ್ಡಾಯವಾಗಿ ಹಾಜರಾಗಿ ಜಯಂತಿ ಉತ್ಸವ ಮುಗಿಯುವವರೆಗೂ ಹಾಜರಿರಬೇಕೆಂದು ಕೇಳಿದರು. ಈ ಸಮಯದಲ್ಲಿ ಸವಣೂರು ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆಯ ಗ್ರೇಡ್ 2 ತಹಶೀಲ್ದಾರ್ ಗಣೇಶ್ ಸವಣೂರ್, ಸವಣೂರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ.ಜಿ. ಮುಲ್ಲಾ, ತಾಲೂಕಿನ ದಲಿತ ಅದೇ ರೀತಿಯಾಗಿ ಮೆರವಣಿಗೆ ಮಾಡೋ ಮುಂದನ ಈಗೇನ ಅಧಿಕಾರಿಗಳು ಇರ್ಬೇಕಲ್ಲ, ಆ ಮೆರವಣಿಗೆ ಅಂಬೇಡ್ಕರ್ ಫೋಟೋ ಅಷ್ಟೇ ಬೇಡ, ನಾವು ನೀವು ಕೂಡ ಮೆರವಣಿಗೆ ಸ್ಟಾರ್ಟ್ ಆದ ಮುಗಿಯ ಮಟ್ಟನ ಇರೋಣ. ಅದಕ್ಕೊಂದು ಶೋಧ ಬರ್ತೈತಿ, ಅದು ಶೋಧ ಬರ್ತೈತಿ. ಇಲ್ಲ ಅದು ಸ್ಟಾರ್ಟ್ ಮಾಡಿ 4 ಮಂದಿ ಅಧಿಕಾರಿಗಳು ಅಷ್ಟೇ ಇರ್ತಲ್ಲ, ಹಿಂದೆ ಏನು ಈ ಕಾರ್ಯಕರ್ತರು ಸುಖಿ ಇರೋದಿಲ್ಲ. ಬರ ಮಟ್ಟನ ಅದು ಟ್ಯಾಕ್ಟರ್ ಅಂದ ಅಂಬೇಡ್ಕರ್ ಅವ್ರಿಗೆ ಯಾರೋ ಫೋಟೋ ಇರ್ತಾವೆ, ಅದಾಗಬಾರ್ದು. ಈಗ ಅಧಿಕಾರಿಗಳು ಯಾವ ರೀತಿ ಸ್ಟ್ರಿಕ್ಟ್ ಮಾಡಿದ್ರಲ್ಲ, ಅದೇ ರೀತಿನ ಎಲ್ಲ ಕಾರ್ಯಕರ್ತರನ್ನ ಆ ಮೆರವಣಿಗೆ ಭಾಗವಹಿಸ್ಬೇಕು. ಅಂದ್ರೆ ನಾವು ಏನು ಅಧಿಕಾರಿ ಅವಾಜ್ ಆಗ್ತವಲ್ಲ, ಅದು ನಮ್ಗೆ ಬೆಲೆ ಸಿಗ್ತೈತಿ. ನಾವು ಇದ್ದಂದ್ರೆ ಅದ್ರೊಳಗೆ ಇರ್ಲಿಲ್ಲ ಅಂದ್ರೆ ನಮ್ಗೆ ಮೀಟಿಂಗ್ನಾಗ ಅವಾಜ್ ಹಾಕ್ತಾರ, ಆ ಮೆರವಣಿಗೆ ಯಾರು ನಾವ 4 ಬಂದಿದ್ವಿ ಅಂತಂದ್ರೆ ನಮ್ಮ ಮರ್ಯಾದೆ ಅವ್ರು ತೆಗಿತಾರ ಬೇರೆದವ್ರಿಗೆ ಹೇಳಿ. ಅದು ಆಗ್ಬಾರ್ದು ಮುಂದಿನ ಇದ್ರೊಳಗೆ ಮೆರವಣಿಗೆ ಒಳಗೆ. ಆಮೇಲೆ ಇಲ್ಲಿಂದ ಬರೋದ್ರಿಂದ ಮೆರವಣಿಗೆ ಬಂದಿಂದ ಆಮೇಲೆ ಬಾಬು ಜಗಜೀವನ ಭವನಕ್ಕೆ ಉಪನ್ಯಾಸಗಳು ಬಂದು ಅಂಬೇಡ್ಕರ್ ಸಪ್ರೇಟ್ ಉಪನ್ಯಾಸಗಳು ಅದನ್ನ ನೇಮಿಸಿ ಅವ್ರಿಗೆ ಯಾರು ಆಯ್ಕೆ ಮಾಡ್ತಿದೆ ಉಳೋರ್ನ